ನಿಂತಲ್ಲಿ ಕುಂತಲ್ಲಿ ಪ್ರಾಣ ತೆಗೀತಾ ಇದೆ ಈ ಹೃದಯ ಅಟ್ಯಾಕ್. ನಿಂತಲ್ಲಿ ಕುಂತಲ್ಲಿ ಪ್ರಾಣವನ್ನ ತೆಗಿತಾ ಇದೆ ಈ ಹೃದಯ. ಹಾಸನದಲ್ಲಿ ಹೃದಯಾಘಾತಕ್ಕೆ ಮರಣ ಮೃದಂಗವಾಗಿದೆ. ಕರುನಾಡಿನಲ್ಲಿ ಆತಂಕವನ್ನ ಸೃಷ್ಟಿಸಿರುವ ಈ ಹೃದಯಾಘಾತ ಹಾಸನ ಜನತೆಯನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಹೃದಯಗಳ ವಿಷಯ, ವಯಸ್ಸಲ್ಲದ ವಯಸ್ಸಲ್ಲೂ ಕೂಡ ನಿಂತು ಹೋಗ್ತಾ ಇದೆ ಈ ಹಾರ್ಟ್ ಬೀಟ್. ಒಂದೇ ತಿಂಗಳಲ್ಲಿ 26 ಜನರ ಸಾವು. ಕಿಮ್ಸ್ ವರದಿ ಈಗ ಶಾಕಿಂಗ್ ನ್ಯೂಸ್ ಅನ್ನ ನೀಡಿದೆ. ಇನ್ನು ನಿಂತಲ್ಲೂ ಕೂಡ ಕುಂತಲ್ಲಿ ಪ್ರಾಣವನ್ನ ತೆಗಿತಾ ಇದೆ ಈ ಹಾರ್ಟ್ ಅಟ್ಯಾಕ್. ಹಾಸನದಲ್ಲಿ ಹೃದಯಾಘಾತಕ್ಕೆ ಮರಣ ಮೃದಂಗವೇ ಆಗಿದೆ. ಇನ್ನು ಹಾಸನದ ಜನತೆಯಲ್ಲಿ ಹೃದಯಾಘಾತಕ್ಕೆ ಮರಣ ಮೃದಂಗವಾಗಿದೆ. ಕರುನಾಡಿನಲ್ಲಿ ಇಡೀ ರಾಜ್ಯಾದ್ಯಂತ ಈ ಹಾರ್ಟ್ ಅಟ್ಯಾಕ್ ಮರಣ ಮೃದಂಗವನ್ನ ಬಾರಿಸಿದೆ. ಇನ್ನು ಕರುನಾಡಿನಲ್ಲಿ ಆತಂಕವನ್ನ ಸೃಷ್ಟಿಸಿರುವ ಈ ಹೃದಯಾಘಾತ ಹಾಸನ ಜನತೆಯನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಇನ್ನು ವಯಸ್ಸಲ್ಲದ ವಯಸ್ಸಲ್ಲಿ ಈ ಹೃದಯಾಘಾತ, ಹೃದಯ ಸ್ತಂಭನ ಆಗ್ತಾ ಇದೆ. ಒಂದೇ ತಿಂಗಳಲ್ಲಿ ಈಗಾಗಲೇ ಕಿಮ್ಸ್ ವರದಿಯ ಪ್ರಕಾರ 26 ಜನರ ಸಾವಾಗಿದೆ. ಇನ್ನು ಹಾಸನ ಜಿಲ್ಲೆಯಲ್ಲಿ ಕಳೆದ 1.5 ತಿಂಗಳಲ್ಲಿ ಹೃದಯಾಘಾತದಿಂದ 25 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋ ಘಟನೆಗಳು ಜನರಲ್ಲಿ ಆತಂಕವನ್ನ ಮೂಡಿಸಿದೆ. ಈ ಸರಣಿ ಸಾವುಗಳಿಗೆ ಇನ್ನೂ ಕೂಡ ನಿಖರ ಕಾರಣವನ್ನ ಕಂಡುಹಿಡಿಯಲು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಆರೋಗ್ಯ ಅಧಿಕಾರಿ ನೇತೃತ್ವದಲ್ಲಿ ತನಿಖಾ ತಂಡವನ್ನ ಈಗಾಗಲೇ ರಚನೆಯನ್ನ ಮಾಡಿದೆ. ಈ ತಂಡವು ಮೃತರ ಕುಟುಂಬಗಳಿಗೆ ಭೇಟಿ ನೀಡಿ ಸಾವಿಗೆ ಕಾರಣವಾದ ಸಂದರ್ಭದ ಬಗ್ಗೆ ವಿವರದ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ಆರೋಗ್ಯ ಇಲಾಖೆಯವರು. ಇನ್ನು ಅದರಲ್ಲೂ ಕೂಡ ಈ ಹಾಸನ ತಾಲೂಕಿನ ಚಿಕ್ಕಗೊಂಡಗುಳ ಗ್ರಾಮದ ಸತೀಶ್ ಹಾಗೆ ಚಿಕ್ಕಮಗಳೂರಿನಲ್ಲಿ ಹಾಸನದಲ್ಲಿಯೇ ಸಾಕಷ್ಟು ಹೃದಯಾಘಾತ ಸಂಭವಿಸಿರುವಂತದ್ದು. ಹಾಸನ ಜಿಲ್ಲೆಯ ಹೃದಯಾಘಾತಕ್ಕೆ 1.5 ತಿಂಗಳಲ್ಲಿ 26 ಮಂದಿ ಸಾವನ್ನಪ್ಪಿರುವ ಘಟನೆಗಳು ಕೂಡ ಈಗಾಗಲೇ ಸಿಕ್ಕಿರುವಂತದ್ದು. ವಯಸ್ಸಲ್ಲದ ವಯಸ್ಸಲ್ಲಿ 20ರಿಂದ 28 ವಯಸ್ಸಿನ ಅದು ಯುವ ಜನತೆಯಲ್ಲಿಯೂ ಕೂಡ ಇದು ಕಾಣಿಸಿಕೊಂಡಿದೆ ಹೃದಯಾಘಾತ. ಕಿಮ್ಸ್ ನಲ್ಲಿ ಒಂದೇ ತಿಂಗಳಲ್ಲಿ 26 ಜನರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಮಾಹಿತಿ ದೊರಕಿದೆ. ಜನವರಿಯಿಂದ ಇಲ್ಲಿಯವರೆಗೆ 101 ಜನರಿಗೆ ಹೃದಯಾಘಾತ ಸಂಭವನೀಯ ಆಗಿದೆ. ಖಾಸಗಿ ಆಸ್ಪತ್ರೆಯಲ್ಲಿನ ಸಾವಿನ ಲೆಕ್ಕ ನಿಜಕ್ಕೂ ಕೂಡ ಶಾಕಿಂಗ್ ಅಂತಾನೆ ಹೇಳ್ಬೋದು. ಕಿಮ್ಸ್ ನಲ್ಲಿ ಒಂದೇ ತಿಂಗಳಲ್ಲಿ ಬರೋಬ್ಬರಿ 26 ಜನರು ಸಾವನ್ನಪ್ಪಿದ್ದಾರೆ. ಇನ್ನು ಜನವರಿಯಿಂದ ಇಲ್ಲಿಯವರೆಗೆ ಒಟ್ಟು 101 ಜನರಿಗೆ ಹೃದಯಾಘಾತವಾಗಿದೆ. ಅಯ್ಯೋ, ನೋಡ್ತಾ ಇರ್ಬೋದು, ಜಸ್ಟ್ ಒಂದೇ ತಿಂಗಳಲ್ಲಿ 101 ಜನರಿಗೆ ಹೃದಯಾಘಾತವಾಗಿದೆ. ವಯಸ್ಸಲ್ಲದ ವಯಸ್ಸಿನಲ್ಲಿ, ಅದರಲ್ಲೂ ಕೂಡ ಈ ಯುವ ಜನತೆಗೆ, ಯುವಕರಿಗೆ, ಯುವತಿಯರಿಗೆ ಸಾಕಷ್ಟು ಹೃದಯ ಸಂಭವನೀಯ ಆಗ್ತಾ ಇರುವಂತದ್ದು. ಖಾಸಗಿ ಆಸ್ಪತ್ರೆಯಲ್ಲಿನ ಸಾವಿನ ಲೆಕ್ಕ ಇನ್ನೂ ಕೂಡ ನಿಲ್ತಾ ಇಲ್ಲ. ಸಾವಿನ ಲೆಕ್ಕ ನಿಜಕ್ಕೂ ಕೂಡ ಶಾಕಿಂಗ್ ಅಂತಾನೆ ಹೇಳ್ಬೋದು. ಈ ಸಾವಿನ ಸಂಖ್ಯೆನ ಎಣಿಸ್ತಾ ಹೋದ್ರೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುವಂತದ್ದು ನಿಜ. ಕಳೆದ ತಿಂಗಳಲ್ಲಿ 316 ಜನಕ್ಕೆ ಚಿಕಿತ್ಸೆಯನ್ನ ಕೂಡ ನೀಡಲಾಗಿದೆ. ಅದರಲ್ಲಿ 26 ಮಂದಿ ಸಾವನ್ನಪ್ಪಿದ್ದಾರೆ. ಹಾಸನ ಸೇರಿ ರಾಜ್ಯದ ಹಲವೆಡೆ ಹೃದಯಾಘಾತದಿಂದ ಸಾವನ್ನಪ್ಪಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಅಥವಾ ಜುಲೈ 7ರಂದು ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗ್ತಾ ಇದೆ. ಇಂದು ಮತ್ತೆ ಜುಲೈ 1ರಿಂದ ಜುಲೈ 7ರ ತನಕ ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಕೆಯನ್ನ ಮಾಡಲಾಗುತ್ತೆ. ಹೃದಯಾಘಾತದ ಅಂತಿಮ ವರದಿಗೆ ನಿಮಾನ್ಸ್ ತಜ್ಞರಿಂದ ಮತ್ತೆ ಸಲಹೆ ಸಿಕ್ಕಿದೆ. ಇನ್ನು ಪಡೆಯಬೇಕಾಗಿರುವುದರಿಂದ ವರದಿ ಸಲ್ಲಿಕೆ ಮುಂದೂಡಿಕೆಯನ್ನ ಮಾಡಲಾಗಿದೆ. ಹೃದಯದ ಸಮಸ್ಯೆಗೆ ನ್ಯೂರಾಲಜಿಕಲ್ ಸಮಸ್ಯೆ ಬಗ್ಗೆ ಅಧ್ಯಯನ ಕೂಡ ಬಾಕಿ ಮಾಡ್ತಾ ಇದ್ದಾರೆ. ಅಧ್ಯಯನ ಬಾಕಿ ಇರುವ ಹಿನ್ನೆಲೆಯಲ್ಲಿ ವರದಿ ಸಲ್ಲಿಕೆ ಇನ್ನು ಮುಂದೂಡಿಕೆಯಾಗಿದೆ. ಇನ್ನು ನಿಮಾನ್ಸ್ ತಜ್ಞರಿಂದ ಹೊಸ ಅಂಶಗಳ ಸಲಹೆಗೆ ಈಗಾಗಲೇ ಸಮಿತಿ ಕೂಡ ಮುಂದಾಗಿದೆ. ಹೀಗಾಗಿ ತಾಂತ್ರಿಕ ಸಮಿತಿಯಿಂದ ಅಂತಿಮ ವರದಿ ಸಲ್ಲಿಕೆ ವಿಳಂಬ ಕೂಡ ಆಗ್ತಾ ಇದೆ. ಇನ್ನು ವಯಸ್ಸಲ್ಲದ ವಯಸ್ಸಿನಲ್ಲಿ ಸಾಕಷ್ಟು ಜನರು ಕೂಡ ಹೃದಯಾಘಾತದಿಂದ ಸಾವನ್ನಪ್ತಾ ಇದ್ದಾರೆ. ಬಹಳ ಆತಂಕದ ಸುದ್ದಿ ಅಂತ ಹೇಳ್ಬೋದು. ಇದಕ್ಕೆ ಏನ್ ಕಾರಣ ಎಂಬುದು ಇನ್ನೂ ಕೂಡ ತಿಳಿತಾ ಇಲ್ಲ. ಕೋವಿಡ್ ಸೋಂಕು ಕಾಣಿಸಿಕೊಂಡವರಿಗೆ ಈಗ ಶಾಕ್ ಎದುರಾಗಿದೆ. ಇನ್ನು ತಜ್ಞರ ವರದಿಯಲ್ಲಿ ಶಾಕಿಂಗ್ ವಿಚಾರ ಬಯಲಾಗಿದೆ.
ತಜ್ಞರ ವರದಿಯಲ್ಲಿ ಯಾರಿಗೆ ಕೋವಿಡ್ ಪಾಸಿಟಿವ್ ಕಾಣಿಸಿಕೊಂಡವರಿಗೆ ಶಾಕ್ ಇಲ್ಲಿ ಎದುರಾಗಿದೆ. ತಜ್ಞರ ವರದಿಯಲ್ಲಿ ಶಾಕಿಂಗ್ ವಿಚಾರ ಬಯಲಾಗಿರುವಂತದ್ದು ಕೊರೋನಾ ಬಂದು ಹೋದವರಲ್ಲಿ ಹೃದಯ ಸಮಸ್ಯೆ ಕಾಣಿಸಿಕೊಳ್ತಾ ಇದೆ. ಇನ್ನು ಹೃದಯದ ಕಾರ್ಯಕ್ಷಮತೆ ಕಡಿಮೆ ಬಗ್ಗೆ ವರದಿಯಲ್ಲಿ ಉಲ್ಲೇಖ ಕೂಡ ಆಗಿದೆ. ಇದಕ್ಕೆ ನಿದ್ರಾಹೀನತೆ, ಸುಸ್ತು, ಬೊಜ್ಜು ಸಮಸ್ಯೆ ಬಗ್ಗೆ ಈಗಾಗಲೇ ಉಲ್ಲೇಖ ಆಗಿರುವಂತದ್ದು. ಸರ್ಕಾರಕ್ಕೆ ವರದಿಯನ್ನ ಈಗಾಗಲೇ ಸಲ್ಲಿಸಿದ್ದಾರೆ ತಜ್ಞರ ತಂಡ. ಲಸಿಕೆಯನ್ನ ತೆಗೆದುಕೊಂಡವರ 250 ಮಂದಿ ಮೇಲೆ ಈಗಾಗಲೇ ಅಧ್ಯಯನವನ್ನ ಮಾಡ್ತಾ ಇದ್ದಾರೆ. ಲಸಿಕೆ ತೆಗೆದುಕೊಂಡವರ 250 ಮಂದಿ ಮೇಲೆ ತಜ್ಞರ ತಂಡ ಈಗಾಗಲೇ ತನಿಖೆಯನ್ನ ಮಾಡ್ತಾ ಇದೆ. ಸರ್ಕಾರಕ್ಕೆ ಸಲ್ಲಿಕೆಯಾಗಿರುವ ವರದಿಯಲ್ಲಿ ಏನೇನಿದೆ ಅನ್ನೋದನ್ನ ನೋಡ್ಬೇಕು. ಸರ್ಕಾರಕ್ಕೆ ಸಾಕಷ್ಟು ವರದಿ ಕೂಡ ಇಲ್ಲಿ ಸಲ್ಲಿಕೆ ಮಾಡಿದ್ದಾರೆ ತಜ್ಞರ ತಂಡ. ವಯಸ್ಸಲ್ಲದ ವಯಸ್ಸಿನಲ್ಲಿ ಸಾಕಷ್ಟು ಜನರಿಗೆ ಹೃದಯಾಘಾತ ಸಂಭವಿಸಿದೆ. ಜಸ್ಟ್ 1 ತಿಂಗಳಲ್ಲಿ 26 ಜನ ಸಾವನ್ನಪ್ಪಿದ್ದಾರೆ. ಅದು ಹಾಸನ ಡಿಸ್ಟಿಕ್ ನಲ್ಲಿ. ಇನ್ನು ಸಾಕಷ್ಟು ಜನರಿಗೆ ಹೃದಯಾಘಾತ ಸಂಭವನೀಯ ಆಗಿದೆ. ಕೋವಿಡ್ ಲಸಿಕೆಯನ್ನ ತೆಗೆದುಕೊಂಡವರಿಗೆ ಇಲ್ಲಿ ಆತಂಕ ಸೃಷ್ಟಿಯಾಗಿರುವಂತದ್ದು ನಿಜ. ತಜ್ಞರ ವರದಿಯಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಕೋವಿಡ್ ಬಂದು ಹೋದವರಲ್ಲಿ ಕೊಂಚ ಹೃದಯ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಹೃದಯಾಘಾತಕ್ಕೆ ಕೋವಿಡ್ ಲಸಿಕೆಯೇ ಕಾರಣವಾಗಿಲ್ಲ. ಕೋವಿಡ್ ಬಂದು ಹೋದ 3 ವರ್ಷದ ಬಳಿಕ ಹೃದಯ ಸಮಸ್ಯೆ ಈಗ ಎದುರಾಗ್ತಾ ಇದೆ. ಕೋವಿಡ್ ಬಂದು 3 ವರ್ಷ ಆಯ್ತು, ಆದ್ರೂ ಕೂಡ ಈ ಹೃದಯ ಸಮಸ್ಯೆ ಮಾತ್ರ ನಿಲ್ತಾ ಇಲ್ಲ. ಅದೇ ಕಾರಣ ಅಂತ ತಜ್ಞರ ತಂಡ ಈಗಾಗಲೇ ಹೇಳ್ತಾ ಇದ್ದಾರೆ. ಇದಕ್ಕೆ ನಿದ್ರಾಹೀನತೆ, ಸುಸ್ತು, ಬೊಜ್ಜು, ಅತಿಯಾದ ಬೊಜ್ಜು, ಹೃದಯದ ಕಾರ್ಯಕ್ಷಮತೆ ಬಗ್ಗೆ ವರದಿಯಲ್ಲಿ ಉಲ್ಲೇಖವಾಗಿದೆ. ಕಡ್ಡಾಯ ಸಾರ್ವಜನಿಕ ಧೂಮಪಾನ ಬ್ಯಾನ್ ಮಾಡುವಂತೆ ಈಗಾಗಲೇ ಸಲಹೆಯನ್ನ ನೀಡಿದ್ದಾರೆ. ಇನ್ನು ಸಾರ್ವಜನಿಕರು ಕೂಡ ಧೂಮಪಾನ ಬ್ಯಾನ್ ಮಾಡುವಂತೆ ಸಲಹೆಯನ್ನ ನೀಡಿರುವಂತದ್ದು. ಹೃದಯಾಘಾತದಿಂದ ಮೃತಪಟ್ಟವರ ಸಂಖ್ಯೆ ದಿನೇ ದಿನೇ ಕೂಡ ಜಾಸ್ತಿ ಆಗ್ತಾನೆ ಇದೆ. ಮರಣೋತ್ತರ ಪರೀಕ್ಷೆ ಮಾಡಬೇಕು. ಮರಣೋತ್ತರ ಪರೀಕ್ಷೆಯಲ್ಲಿ ಏನಿದೆ ಅನ್ನೋದನ್ನ ನೋಡ್ಬೇಕು. ಅಪಾಯಕಾರಿ ಪೇನ್ ಕಿಲ್ಲರ್ ಮೆಡಿಸಿನ್ಗೆ ಕಡಿವಾಣ ಕೂಡ ಹಾಕಬೇಕು ಅಂತ ತಜ್ಞರ ತಂಡ ಈಗಾಗಲೇ ತಿಳಿಸಿರುವಂತದ್ದು. ಕೋವಿಡ್ ಬಂದು 3 ವರ್ಷ ಆಯ್ತು. ಈಗ 3 ವರ್ಷದ ಬಳಿಕ ಹೃದಯ ಸಮಸ್ಯೆ ಇಲ್ಲಿ ಕಾಡ್ತಾ ಇದೆ ಅನ್ನೋದನ್ನ ನೋಡ್ತಾ ಇರ್ಬೋದು.